ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಸವಿತಾ ಸಮಾಜದ ಕುಲಬಾಂಧವರು ಹಾಗೂ ಕಲಾಭಿಮಾನಿಗಳ ಸಹಯೋಗದಲ್ಲಿ ಶ್ರೀ 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 ತ್ಯಾಗರಾಜ ಸ್ವಾಮಿಯವರ 179ನೇ ವಾರ್ಷಿಕ ಆರಾಧನಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಇನ್ನು ಶ್ರೀ 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 ತ್ಯಾಗರಾಜ ಸ್ವಾಮಿಯವರ 179ನೇ ವಾರ್ಷಿಕ ಆರಾಧನಾ ಮಹೋತ್ಸವ ಅಂಗವಾಗಿ ತ್ಯಾಗರಾಜ ಸ್ವಾಮಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಹಿರಿಯ ಮುಖಂಡರಾದ ಎಸ್ ನಟರಾಜ್, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ್, ರಾಜ್ಯ ನಿರ್ದೇಶಕರಾದ ಎಚ್.ಟಿ. ರಾಮು ಮತ್ತು ಸವಿತಾ ಸಮಾಜದ ಕುಲಬಾಂಧವರು ಹಾಗೂ ಕಲಾಭಿಮಾನಿಗಳು ಭಾಗವಹಿಸಿದರು. वंशाभिवृद्ध्यर्थं गोत्राभिवृद्ध्यर्थं दिने दिने वर्षाभिवृद्ध्यर्थं सकल दोषनिवारणार्थं एवाभिवृद्ध्यर्थं गोत्राभिवृद्ध्यर्थं सकल आनन्ददापणसिद्ध्यर्थं दिने दिने मासे वर्षाभिवृद्ध्यर्थं धनकनकवस्तुवाहनादि समस्तन्मङ्गलानि भवन्त्यर्थं सकल दोषकलपीडनिवारणार्थं ओं सुमुखाय नमः एकदन्ताय नमः कपिलाय नमः गजकर्णिकाय नमः लंबोदराय नमः विकटाय नमः विघ्ननाथाय नमः धूमकेतवे नमः गणाध्यक्षाय नमः बालचन्द्राय नमः मूषिकवाहनाय नमः मोदकप्रियाय नमः केशवाय नमः नारायणाय नमः वक्रतुण्ड महाकाय कोटिजोतिसमप्रभा निर्विघ्नं कुरु मे देव सर्वकार्येषु सर्वदा ओम श्री महागणाधिपति प्रार्थनां उदाकरात् मोदकं सदा विमुक्ति साधकं पदादरावसन्तकं विलासिलोकं अनायकं विनायकं हरेवरमतिभीकरं नवोपिताकथास्वरं नमस्सुरारि नित्यरं नताधिकापदोत्तरं सुरेश्वरं निधीश्वरं गजेश्वरं गणेश्वरं महेश्वरं तमसहेवरात्परं निरन्तरं समस्तलोकशङ्करं निरस्तदैजगुञ्जरं तमक्षरं कृपाकरं क्षमाकरं मुदा निशान्तकान्तदन्तकान्तिमन्तकान्तकान्तकं अगिञ्जरूपमन्तहीनमन्तरायकं रुदन्तरे निरन्तरं वसन्तमे भयो महागणेश पञ्चरत्नमादरेण योऽन्वः प्रजल्पति प्रभासते हृदिस्मरं गणेश्वरं हरोगदामदोषदासुगाहितिं सुभद्रतं समाहितायुरद्भोतिभक्तिशोभिशोचिरा जय गणेश जय गणेश जय गणेश पाहिमा जय गणेश जय गणेश जय नमः पार्वतीपतये
179ನೇ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವಕ್ಕೆ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಎಸ್ ಮಂಜುನಾಥ್ರವರು ಮತ್ತು ಹಾಗೆಯೇ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ HD ರಾಮು ಅವರು, ಹಾಗೆಯೇ ನಮ್ಮ ಹೋಬಳಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ನಟರಾಜುರವರ ಸಮ್ಮುಖದಲ್ಲಿ ಇಂದು ಮಾಯಸಂದ್ರ ಗ್ರಾಮದಲ್ಲಿ ತ್ಯಾಗರಾಜ ಸ್ವಾಮಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಸವಿತಾ ಬಂಧುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಗಮಿಸಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಸಕಲ ಸೌಕರ್ಯಗಳನ್ನು ಕಲ್ಪಿಸಿ ಆಯುರಾರೋಗ್ಯವನ್ನು ಸಂಕಲ್ಪಿಸಿ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಮಂಜುನಾಥ್ರವರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾಕೆ ಅಂದರೆ ಶ್ರೀ ಸದ್ಗುರು ತ್ಯಾಗರಾಜ ಸ್ವಾಮಿ ಆರಾಧನೆಯನ್ನು ಈ ತಾಲೂಕಿನಲ್ಲಿ ನಮ್ಮ ಅತ್ತಿಬೆಲೆ ಹೋಬಳಿನಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಸವಿತಾ ಕುಲಬಾಂಧವರು ಹಾಗೂ ನಾಗರಿಕರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ HD ರಾಮಣ್ಣನವರು ಮತ್ತು ಹೋಬಳಿ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಟರಾಜಣ್ಣನವರು ಹಾಗೂ ಹೋಬಳಿ ಖಜಾಂಚಿಯಾದ ಸನ್ಮಾನ್ಯ ಶ್ರೀ ಮಂಜುನಾಥಣ್ಣನವರು ಹಾಗೂ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಅವರು ಹಾಗೂ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು, ಇಲ್ಲಿ ಪದಾಧಿಕಾರಿಗಳು, ಆತ್ಮೀಯ ಕುಲಬಾಂಧವರು ಸೇರಿ ನಮ್ಮ ಸದ್ಗುರು ಶ್ರೀ ತ್ಯಾಗರಾಜ ಸ್ವಾಮಿ ಆರಾಧನೆಯನ್ನು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಹಾಗೆ ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಎಲ್ಲ ಕಲಾವಿದರು ಡೋಲು, ನಾಗಸ್ವರ, ಸಾಕ್ಸಫೋನ್ ಒಂದು 2 ಗಂಟೆ ಕಾಲ ನುಡಿಸಿ ಭಗವಂತನ ಸೇವೆಗೆ ಪ್ರಾರ್ಥರಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ಭಗವಂತನು ಆರೋಗ್ಯ, ಆಯುಷ್, ಯಶಸ್ಸು ಕೊಟ್ಟು ಮುಂದಿನ ದಿನದಲ್ಲಿ ನಮ್ಮ ಗ್ರಾಮಸ್ಥರು, ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಮಹನೀಯರು ಸೇರಿ ಒಂದು ತ್ಯಾಗರಾಜ ಸ್ವಾಮಿಗೆ ಒಂದು ಜಾಗವನ್ನು ಕೊಡಬೇಕಾಗಿ ಅವರಲ್ಲಿ ನಾನು ಬೇಡಿಕೆ ಇಡ್ತಾ ಇದ್ದೇನೆ. ದಯವಿಟ್ಟು ಇದಕ್ಕೆ ಸಹಕರಿಸಿ, ಕೈ ಜೋಡಿಸಿ. ಯಾಕೆಂದರೆ ನಮ್ಮ ಸಮಾಜದವರು ನಿಮ್ಮ ಸೇವಕರಾಗಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ಮತ್ತು ಮಂಗಳವಾದ್ಯ ನುಡಿಸ್ತಾರೆ. ಹಾಗಾಗಿ ನಮ್ಮನ್ನು ಗುರುತಿಸಿ ನಮ್ಮನ್ನು ನಿಮ್ಮಂತೆ ಕಾಣಿ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ. ಇಂತಿ ಸವಿತಾ ಬಂದು ನಾವೆಲ್ಲ ಒಂದು. ಎಲ್ಲ ನನ್ನ ಆನೇಕಲ್ ತಾಲೂಕು ಹತ್ತಬೆಳ್ಳಿ ಹೋಬಳಿಯ ಸವಿತಾ ಸಮಾಜದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ಏನು ನಮ್ಮ ಮೂಲ ಗುರುಗಳು ತ್ಯಾಗರಾಜ ಸ್ವಾಮಿಗಳು ಅವರು ಕೊಟ್ಟಂತಹ ಕೊಡುಗೆ ನಮಗೆ ಇವತ್ತು ಸವಿತಾ ಬಂಧುಗಳಿಗೆ ಒಂದು ಜೀವನ ನಡೀತಾ ಇದೆ. ಅವರು ದಾರಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ಸವಿತಾ ಸಮಾಜದವರು ಕಲಾವಿದ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಈ ಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ನಮ್ಮ ತ್ಯಾಗರಾಜ ಸ್ವಾಮಿಗಳ ಗುರುಗಳ ಒಂದು ಸೇವೆಯನ್ನು ಮಾಡುತ್ತಿರ್ತಾರೆ. ಸದಾ ಈ ಸೇವೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ಭಕ್ತಿಪೂರ್ವಕವಾಗಿ ಗುರುಗಳ ಸೇವೆ ಮಾಡಿದರೆ ನಮ್ಮ ಎಲ್ಲ ಕುಟುಂಬಗಳಾಗ ಒಂದು ನಮಗೆ ಮುಕ್ತಿ ಮತ್ತು ನಮಗೆ ಒಂದು ಆಶೀರ್ವಾದ ಇರುತ್ತೆ. ಈ ಕಲಾ ವೃತ್ತಿಯನ್ನು ನಾವು ಪೋಷಣೆ ಮಾಡೋಣ. ಈ ಭಾಗದಲ್ಲಿ ನಮ್ಮ ಸಂಬಂಧಪಟ್ಟ ಶಾಸಕರಿಗೆ, ಮಾನ್ಯ ಶಿವಣ್ಣನವರಿಗೆ ತಿಳಿಸೋದೇನೆಂದರೆ, ಇಲ್ಲಿ ನಾದಸ್ವರ ಕಲಿಯೋಕ್ಕಾಗಲಿ, ನಮ್ಮ ಚೌರಿಕ ವೃತ್ತಿ ಕಲಿಯೋದಕ್ಕಾಗಲಿ ಸಣ್ಣ ಪುಟ್ಟ ಸಭೆ ಸೇರಿ ನಾವು ಕುಲಬಾಂಧವರು ಒಂದು ಸಭೆ ಸೇರುವುದಕ್ಕೆ ಸಹ ನಮಗೆ ಸ್ಥಳಾವಕಾಶವಿಲ್ಲ. ಆದ್ದರಿಂದ ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ಹತ್ತಬೆಳ್ಳಿ ಹೋಬಳಿಯ ಎಲ್ಲ ಸವಿತಾ ಬಂಧುಗಳ ಪರವಾಗಿ ಒಕ್ಕರಳಿನಿಂದ ಮನವಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಾವು ಒಂದು ಸಣ್ಣ ಪುಟ್ಟ ಸಭೆ ಮಾಡುವುದಕ್ಕೆ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು, ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರು ನಮಗೆ ಸಹಕರಿಸಿ ಪ್ರೋತ್ಸಾಹಿಸಿ, ರಾಜರು ಪುರಾತನ ಕಾಲದಿಂದ ನಮಗೆ ಸವಿತಾ ಸಮಾಜದವರಿಗೆ ಮಠ ಮಾನ್ಯಗಳನ್ನು ಕೊಡ್ತಿದ್ದರು. ಈಗ ಇತ್ತೀಚೆಗೆ ರಾಜಕಾರಣಿಗಳು ಯಾಕೋ ನಮ್ಮನ್ನು ಭಾಳಷ್ಟು ಮರ್ತಿದ್ದಾರೆ. ನಮ್ಮ ಸೇವೆ ಅವರಿಗೆ ನಿರಂತರವಾಗಿ ಕೊಡುಗೆ ಸಲ್ಲಿಸ್ತಾ ಇದ್ದೀವಿ. ಆದರೆ ನಾವು ಒಂದು ಸಮಾಜದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಾವು ಸ್ವತಂತ್ರರಾಗಿ ಬದುಕಲು
ದಾರಿ ಮಾಡಿಕೊಡಬೇಕು. ನಮಗೊಂದು ನಿವೇಶನ ರಹಿತರಿಗೆ ನಿವೇಶನ ಕೊಡಬೇಕು. ನಮಗೆ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಆಫೀಸಲ್ಲಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸ್ಥಳಾವಕಾಶ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಚುನಾಯಿತ ಪ್ರತಿನಿಧಿಯಾಗಿ ನಾನು ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾಯಸಂದ್ರ ಸವಿತಾ ಬಂಧುಗಳಿಗೆ, ಮಾಯಸಂದ್ರ ಸವಿತಾ ಬಂಧುಗಳಿಗೆ, ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರು ಮಂಜಣ್ಣವರಿಗೆ, ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ನಟರಾಜಣ್ಣನವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಜೈ ಸವಿತಾ, ಜೈ ಸವಿತಾ, ಜೈ ಸವಿತಾ, ಸವಿತಾ ಬಂಧು, ಸವಿತಾ ಬಂಧು, ಸವಿತಾ ಬಂಧು. 179ನೇ ತ್ಯಾಗರಾಜ ಸ್ವಾಮಿ ಆರಾಧನೆ ಮಹೋತ್ಸವವನ್ನು ಮಾಯಸಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಲಾಗುತ್ತದೆ. ಗ್ರಾಮದಲ್ಲಿ ನಾನು ಒಂದು ಮನವಿ ಮಾಡ್ಕೊತೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರಲ್ಲಿ ನಮ್ಮ ಸವಿತಾ ಕುಲಬಾಂಧವರಿಗೆ ಒಂದು ತ್ಯಾಗರಾಜ ಸ್ವಾಮಿ ಒಂದು ನೆಲೆಯನ್ನು ಕಟ್ಕೊಳೋದಕ್ಕೆ ಸ್ವಲ್ಪ ಜಾಗ ಕಾಲಾವಕಾಶ ದಯವಿಟ್ಟು ಮಾಡಬೇಕು, ಅನುಮತಿ ಕೊಡಬೇಕು. ತಮ್ಮಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅವರಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ಜನಾಂಗದವರಿಗೆ ಒಂದು ಸಹಾಯ ಮಾಡಿ ಅಂತ ಮತ್ತೊಮ್ಮೆ ನಾನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಅವರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳಿ. ನಮ್ಮ ಹೋಬಳಿ ಅಧ್ಯಕ್ಷರಾದ ನಟರಾಜ ಅವರ ಸಮ್ಮುಖದಿಂದ ತ್ಯಾಗರಾಜ ಸ್ವಾಮಿ ಆರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಸಂತೋಷವಾಗಿ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಆನಂದವಾಗಿ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ವಿತರಿಸಿ ಎಲ್ಲ ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಅವರು, ಹೋಬಳಿ ತಾಲೂಕು ಅಧ್ಯಕ್ಷರಾದ ರಾಮಣ್ಣನವರು ಎಲ್ಲ ಆಗಮಿಸಿ ಈ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಕಲಾವಿದರ ಸಂಘದಿಂದ ಮತ್ತು ನಮ್ಮ ಸವಿತಾ ಬಂಧುಗಳಿಂದ ಒಂದು ಅನುಮತಿ ಏನಂದರೆ, ಎಲ್ಲರೂ ಈಗ ತಾಲೂಕಿನಾದ್ಯಂತ ಹೇಳಬೇಕು ಅಂದರೆ ನಮ್ಮ ಜಿಲ್ಲೆಯಾದ್ಯಂತ ಅವರವ್ರ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಭವನಗಳನ್ನು ಈಗಾಗಲೇ ಇದೆ. ಈಗೇನೆಂದರೆ ನಮ್ಮ ಸವಿತಾ ಭವನ ಅಂತಕ್ಕಂಥದ್ದು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇರೋದ್ರಿಂದ ನಮ್ಮ ಈ ಒಂದು ಭಾಗಕ್ಕೆ ಒಂದು ಸವಿತಾ ಭವನವನ್ನು ನಿರ್ಮಿಸಿಕೊಡ್ಬೇಕಂತ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣನವರ ಹತ್ರ ನಾವು ಅನುಮತಿಯನ್ನು ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಎಸ್ ಮಂಜುನಾಥ್ರವ್ರಿಗೆ ಹಾಗೂ ನಮ್ಮ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಎಚ್ ಡಿ ರಾಮು ಅವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಉರುಪನ್ನು ನೀಡಿರ್ತಕ್ಕಂಥ ಹುಮ್ಮಸ್ಸನ್ನು ನೀಡಿರ್ತಕ್ಕಂಥ ಹಾಗೂ ನಮ್ಮ ಇಡೀ ಸವಿತಾ ಬಂಧುಗಳಿಗೆ ಗಂಡಸರಿಗೆ ಏನಿದೆಯೋ ಈ ಒಂದು ವಸ್ತ್ರಗಳನ್ನು ಅಂದರೆ ಬಟ್ಟೆಯನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹೋಬಳಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜು ಅವರಿಗೆ ಅವರ ಒಂದು ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸವಿತಾ ಬಂಧು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಯಸಂದ್ರ ಗ್ರಾಮದಲ್ಲಿ ಸವಿತಾ ಸಮಾಜ ಹಾಗೂ ತ್ಯಾಗರಾಜರ ಜಯಂತಿಯನ್ನು ಈ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. 179ನೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿದ್ದಾರೆ. ಈ ಊರೆಲ್ಲ ಕೇಳ್ತಾ ಇರೋದು ಒಂದು ಜಾಗ ಬೇಕು ತ್ಯಾಗರಾಜರ ಭವನಕ್ಕೆ ಅಂತ. ನಾನಿವತ್ತು ಮೀಟಿಂಗ್ ಇದೆ, ಸವಿತಾ ಭವನ ಒಂದು ದೇವಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನಿವತ್ತು ಮೀಟಿಂಗಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾಯಿದ್ದೀನಿ. ತ್ಯಾಗರಾಜರು 1979ರಿಂದ ಅವರು ತಮಿಳು ಹಾಗೂ ತೆಲುಗುನಲ್ಲಿ ತುಂಬ ಕವಿತೆಗಳು ಬಂದು 700ಕ್ಕೂ ಅಧಿಕ ಕವಿತೆಗಳನ್ನು ಬರೆದಿದ್ದಾರೆ. ಅವರು ತಿರ್ನಾವೂರಲ್ಲಿ ಜನಿಸಿ ಅವರು ಜೀವ ಸಮಾಧಿಯಾಗಿದ್ದಾರೆ. ಇವತ್ತು ದಿವಸ ಅಲ್ಲಿ ವಿಜೃಂಭಣೆಯನ್ನು ನಡೀತಾ ಇದೆ. ಇಷ್ಟೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸವಿತಾ ಸಮಾಜ ಎಲ್ಲ ಬಂಧುಗಳಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು.